ರಾಜ್ಯದ ವಿಧಾನಸಭಾ ರಣಕಣ ರಂಗೇರ್ತಾ ಇದೆ. ರಾಜ್ಯದ ಜನ ಕೂಡ ತೀರ್ಪನ್ನು ನೀಡೋದಕ್ಕೆ ಕಾತುರದಿಂದಿದ್ದಾರೆ. ಇನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾ ಇರುವಂತಹ ರಾಜಕೀಯ ಸುದ್ದಿಗಳ ಸಿಂಗಲ್ ಸ್ಟಾಪ್ ಎಲೆಕ್ಷನ್ ಸೆಂಟ್ರಲ್ಗೆ ಸ್ವಾಗತ. ನಾನು ಪ್ರಮೋದ್. ಇವತ್ತು ಸಾಕಷ್ಟು ಸುದ್ದಿಗಳನ್ನು ಹೊತ್ತು ತಂದಿದ್ದೀನಿ. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ನಾಮಪತ್ರ ವಾಪಸ್ಸತಿಗೆ ಕೊನೆ ದಿನ ಆಗಿತ್ತು. ಪ್ರತಿ ಪಕ್ಷದಲ್ಲೂ ಕೂಡ ಪ್ರತಿ ಪಾರ್ಟಿಗಳಲ್ಲೂ ಕೂಡ ಈಗಾಗಲೇ ಬಂಡಾಯದ ಬಿಸಿ ತುಂಬ ಜೋರಾಗಿ ಕಾಣ್ತಾ ಇದೆ. ಅದರಲ್ಲೂ ಬಿಜೆಪಿ ಕೆಲ ಶಾಸಕರನ್ನ ಈಗಾಗಲೇ ತಂಡ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅತ್ತ ಕಾಂಗ್ರೆಸ್ ಕೂಡ ಭರ್ಜರಿಯಾಗಿ ಸಾಹಸವನ್ನು ಮಾಡಿತ್ತು. ಆದರೆ ಅನೇಕರು ಈಗಾಗಲೇ ರೆಬೆಲ್ ಆಗಿದ್ದರೆ, ನಾವು ಬಂಡಾಯ ಈಗಾಗಲೇ ಘೋಷಣೆ ಮಾಡಿ ಸ್ಪರ್ಧೆಗೆ ಇಳಿದಿದ್ರೆ ಮತ್ತೆ ಕೆಲವರು ಶಾಂತವಾದರು. ಹಾಗಾದರೆ ಯಾವ ಪಕ್ಷದಲ್ಲಿ ಯಾರ್ಯಾರು ಬಂಡಾಯ ಆಗಿದ್ದಾರೆ, ಯಾರ್ಯಾರು ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ನೋಡೋಣ ಬನ್ನಿ. ಹಲವು ಕ್ಷೇತ್ರಗಳಲ್ಲಿ ಧಗಧಗಿಸಿದ ಬಂಡಾಯ ಬೆಂಕಿ. ಕಾಂಗ್ರೆಸ್ ಬಿಜೆಪಿಯಲ್ಲಿ ಟಿಕೆಟ್ ಸಿಗದೇ ಇದ್ದದ್ದಕ್ಕೆ ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ಬಂಡಾಯದ ಬೆಂಕಿ ಧಗಧಗಿಸಿತ್ತು. ಇವತ್ತು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕಡೆ ದಿನವಾಗಿದ್ದರಿಂದಾಗಿ ಕೈ ಕಮಲ ನಾಯಕರು ರೆಬೆಲ್ಸ್ ಮನವೊಲಿಕೆಯ ದಾಳ ಉರುಳಿಸಿದ್ರು. ಇದು ಎಲ್ಲೆಲ್ಲಿ ಯಶಸ್ವಿಯಾಗಿದೆ, ಎಲ್ಲೆಲ್ಲಿ ಫ್ಲಾಪ್ ಆಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೊನೆ ಕ್ಷಣದಲ್ಲಿ ನಾಮಪತ್ರ ವಾಪಸ್ ಪಡೆದ ಗಂಗಾಂಬಿಕೆ. ಕಾಂಗ್ರೆಸ್ನೊಳಗೆ ಟಿಕೆಟ್ ಸಿಗದೆ ಆಕಾಂಕ್ಷಿಗಳು ಬಂಡಾಯವಿದ್ದಿದ್ದು ಪಕ್ಷೇತರರಾಗಿ ಸ್ಪರ್ಧಿಸಿದ್ರು. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಪಕ್ಷೇತರವಾಗಿ ಕಣಕ್ಕಿಳಿದಿದ್ದಂತ ಗಂಗಾಂಬಿಕೆ ಇವತ್ತು ನಾಮಪತ್ರವನ್ನ ವಾಪಸ್ ಪಡೆದ್ರು. ಮತ್ತೊಂದು ಕಡೆ ಕುಮಟಾ ಕ್ಷೇತ್ರದಲ್ಲೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಂಧಾನದ ಬಳಿಕ ಬಂಡಾಯ ಶಮನ ಆಗಿದೆ. ಶಾರದಾ ಶೆಟ್ಟಿ ಇವತ್ತು ನಾಮಪತ್ರವನ್ನ ವಾಪಸ್ ಪಡೆದಿದ್ದು ರಾಜಕೀಯ ನಿವೃತ್ತಿಯನ್ನೇ ಘೋಷಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಲ್ಲಿ ಅಲ್ತಾಫ್ ಕಿತ್ತೂರು ಬಂಡಾಯ ಶಮನ ಆಗಿದೆ. ಶೆಟ್ಟರ್ ವಿರುದ್ಧ ಬಂಡಾಯ ಎದ್ದಿದ್ದ ಅಲ್ತಾಫ್ ಮನವೊಲಿಸುವಲ್ಲಿ ಕಾಂಗ್ರೆಸ್ ನಾಯಕರು ಯಶಸ್ವಿಯಾಗಿದ್ದಾರೆ. ಉಳ್ಳಾಲ ಜೆಡಿಎಸ್ ಅಭ್ಯರ್ಥಿಗೆ ಕೈ ಧಮಕಿ ಹಾಕ್ತಾ. ಉಳ್ಳಾಲ ಜೆಡಿಎಸ್ ಅಭ್ಯರ್ಥಿ ಅಲ್ತಾಫ್ ಕುಂಪಲ ನಾಮಪತ್ರವನ್ನ ಒತ್ತಾಯಪೂರ್ವಕವಾಗಿ ಹಿಂಪಡೆದಿರುವ ಆರೋಪ ಕೇಳಿಬಂದಿದೆ. ನಾನು ಮಸೀದಿಯಲ್ಲಿ ಪ್ರಾರ್ಥನೆ ಮುಗಿಸಿ ವಾಪಸ್ ಬರ್ತಾ ಇದ್ದೆ. ಈ ವೇಳೆ ಕಾಂಗ್ರೆಸ್ನ ಹಲವರು ನನ್ನನ್ನ ಕರ್ಕೊಂಡೋಗಿ ಧಮಕಿ ಹಾಕಿ ನಾಮಪತ್ರ ವಾಪಸ್ ಹಿಂಪಡೆಯೋದಕ್ಕೆ ಸಹಿ ಹಾಕಿಸಿದ್ದಾರೆ ಅಂತ ಮಂಗಳೂರಿನಲ್ಲಿ ಉಳ್ಳಾಲ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಅಲ್ತಾಫ್ ಆರೋಪಿಸಿದ್ದಾರೆ. ಉಳ್ಳಾಲ ದರ್ಗಾದಲ್ಲಿ ಪ್ರಾರ್ಥನೆ ಮಾಡಿ ಹಿಂತಿರುಗಿರುವಾಗ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಹಿಂಬಾಲಕರಾದ ಮುಸ್ತಫಾ ಅಬ್ದುಲ್ಲಾ ಯಾನೆ, ಕಬ್ಬೂರು ಮುಸ್ತಫಾ ಮತ್ತು ಉಸ್ಮಾನ್ ಕಲ್ಲಾ ಮತ್ತಿತರರು ನನ್ನನ್ನು ಒತ್ತಾಯಪೂರ್ವಕವಾಗಿ ಕರೆದೊಯ್ದು ನಾಮಪತ್ರ ಹಿಂತೆಗೆಯುವಂತೆ ದಮ್ಮಿ ಹಾಕಿ ಭಯದ ವಾತಾವರಣ ಸೃಷ್ಟಿ ಮಾಡಿ ನನ್ನಿಂದ ಸಹಿ ಹಾಕಿಸಿಕೊಂಡರು. ಹಾಗೂ ಚುನಾವಣಾಧಿಕಾರಿಗಳ ಕಚೇರಿಗೆ ಕರೆದೊಯ್ದು ನಾಮಪತ್ರ ಹಿಂದೆಗೆತ ಪತ್ರವನ್ನು ಕೊಡಿಸಿದರು. ಇನ್ನು ಶಿರಹಟ್ಟಿಯಲ್ಲಿ ಬಿಜೆಪಿ ಟಿಕೆಟ್ ಸಿಗದೇ ಇದ್ದದ್ದಕ್ಕೆ ರೆಬೆಲ್ ಆಗಿದ್ದ ರಾಮಣ್ಣ ಲಮಾಣಿ ಕೂಡ ಇವತ್ತು ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ. ಇತ್ತ ರಾಮದುರ್ಗದಲ್ಲಿ ಮಹದೇವಪ್ಪ ಯಾದವಾಡ ಬಿಜೆಪಿ ನಾಯಕರ ಸಂಧಾನದ ಬಳಿಕ ಮನಸ್ಸನ್ನ ಬದಲಿಸಿ ನಾಮಪತ್ರ ವಾಪಸ್ ಪಡೆದಿದ್ದಾರೆ. ಕೆಲವೆಡೆ ಅಸಮಾಧಾನ ಶಮನವಾಗಿದ್ರೂ ಹಲವೆಡೆ ಬಂಡಾಯದ ಬೆಂಕಿ ಕಡಿಮೆ ಆಗಿಲ್ಲ. ನಾಮಪತ್ರ ವಾಪಸ್ಗೆ ಗಾಂಧಿನಗರ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೃಷ್ಣಯ್ಯ ಶೆಟ್ಟಿ ಒಪ್ಪಿಲ್ಲ. ಯಡಿಯೂರಪ್ಪನವರು ದುಡುಕ್ಬೇಡ ಅಂತ ಹೇಳಿದ್ರು ಅಷ್ಟೇ, ಉಳಿದ ಯಾವ ನಾಯಕರು ನನ್ನನ್ನ ಸಂಪರ್ಕಿಸಲಿಲ್ಲ ಅಂತ ಹೇಳಿದ್ದಾರೆ. ನಾನು ನಾಮಪತ್ರ ವಾಪಸ್ ತಗೊಳ್ಳಲ್ಲ, ಮುಂದುವರಿತೀನಿ, ಚುನಾವಣಾ ಕಂಡಲ್ಲಿ ಇರ್ತೀನಿ. ನನಗೆ ಮನವಿ ವಾಪಸ್ ತಗೊಳ್ಳೋ ಬಗ್ಗೆ ಯಾರೂ ಕೇಳಲಿಲ್ಲ. ಆದರೆ ಯಾವುದೇ ರೀತಿ ಬೇರೆ ನಿರ್ಣಯಗಳು ತಗೋಬೇಡ ಅಂತ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಪ್ರಹ್ಲಾದ್ ಜೋಶಿ ಮಾತ್ರ ಮಾತಾಡಿದ್ರು. ಖಂಡಿತ ನನ್ನ ಪಾರ್ಟಿಯಲ್ಲೂ ಸೀಟ್ ಕೊಡ್ತಾರೆ ಅನ್ನೋ ಭಾವನೆ ಇತ್ತು, ಆದರೆ ಅವರು ಅದನ್ನು ಗಣನೆಗೆ ತಗೊಳ್ಳಿಲ್ಲ. ಬಿಜೆಪಿ ಬಂಡಾಯ ಅಭ್ಯರ್ಥಿ, ನಾನು ಬಿಜೆಪಿಯಲ್ಲೇ ಇರ್ತೀನಿ ಅಂತ ನಾನು ನಿರ್ಣಯ ಮಾಡಿದ್ದೀನಿ, ಬಿಜೆಪಿಯಲ್ಲಿ ಇರ್ತೀನಿ. ಬಿಜೆಪಿಗೆ ಗೂಳಿಹಟ್ಟಿ ವಿಶ್ವನಾಥ್ ಪಾಟೀಲ್ ಬಂಡಾಯದ ಜ್ವಾಲೆ. ಪುತ್ತೂರಿನಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಅರುಣ್ ಕುಮಾರ್ ಪುತ್ತಿಲ ಮನವೊಲಿಕೆಗೆ ಬಗ್ಗಿಲ್ಲ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ನಾಯಕರ ವಿರುದ್ಧ ತೊಡೆ ತಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಹೊಸದುರ್ಗದಲ್ಲಿ ಗೂಳಿಹಟ್ಟಿ ಶೇಖರ್, ಬೈಲಹೊಂಗಲದಲ್ಲಿ ವಿಶ್ವನಾಥ ಪಾಟೀಲ್ ಸೇರಿ ಹಲವೆಡೆ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟಿದೆ. ಬಂಡಾಯ ಜ್ವಾಲೆಯಿಂದ ಮತ ವಿಭಜನೆಯಾಗುವ ಭಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಒದ್ದಾಡ್ತಾ ಇವೆ. ಇದು ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.
ಇನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಲಿಂಗಾಯತ ಲಢಾಯಿ ಸದ್ಯಕ್ಕಂತೂ ಕಡಿಮೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇವತ್ತು ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಲಿಂಗಾಯತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾನು ಮಾತನಾಡಿದ್ದು ಕೇವಲ ಹಾಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ, ಆದರೆ ಬಿಜೆಪಿ ಮಾತ್ರ ಇದನ್ನು ಪದೇ ಪದೇ ಬೇರೆ ರೀತಿಯಲ್ಲೇ ಜನರ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೆ ಅಂತ. ಹಾಗಾದರೆ ಸಿದ್ದರಾಮಯ್ಯನವರು ಏನು ಸ್ಪಷ್ಟನೆ ಕೊಟ್ಟರು ನೋಡೋಣ ಬನ್ನಿ. ಅವರು ತಿಳಿಸ್ತಾ ಇದ್ದಾರೆ ನನ್ನ ಮಾತುಗಳನ್ನು. ಈಗ ನೋಡಿ ಅವ್ರ ಹೇಳಿಕೆ ವಿಡಿಯೋದಲ್ಲಿದೆ, ಈಗಿನ ಕಾಲದಲ್ಲಿ ತಿರ್ಸಕ್ಕಾಗಲ್ಲ. ರಾಜ್ಯ ರಾಜಕಾರಣದಲ್ಲಿ ಸಿದ್ದು ಮತ್ತು ಬಿಜೆಪಿ ನಡುವಿನ ಲಿಂಗಾಯತ ಸಂಗ್ರಾಮ ಮುಂದುವರೆದಿದೆ. ಲಿಂಗಾಯತ ಡ್ಯಾಮೇಜ್ ಕಂಟ್ರೋಲ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಯತ್ನ ಮುಂದುವರೆಸಿದ್ದಾರೆ. ಇವತ್ತು ಗೋಕಾಕ್ ಪ್ರಜಾಧ್ವನಿ ಸಮಾವೇಶಕ್ಕಾಗಿ ಸಿದ್ದು ಬೆಳಗಾವಿಗಾಗಮಿಸಿದ್ರು. ಕುಂದಾನಗರಿಗೆ ಕಾಲಿಡ್ತಲೇ ಸಿದ್ದರಾಮಯ್ಯ ಹೇಳಿದ್ದು ಹೀಗೆ: ಏನು ಅವಮಾನ ಮಾಡುತ್ತೆ? ನಾನೇನು ಹೇಳಿದೆ, ವೀರಶೈವ ಲಿಂಗಾಯತರಲ್ಲಿ ನಿಜಲಿಂಗಪ್ಪನಂತೆಯವರು ಇದ್ರು, ಆನೆಸ್ಟ್ ಆಗಿದ್ರು. ವೀರೇಂದ್ರ ಪಾಟೀಲ್ ಇದ್ರು, ಆನೆಸ್ಟ್ ಆಗಿದ್ರು. ಜಯೇಶ್ ಪಟೇಲ್ ಇದ್ರು, ಆನೆಸ್ಟ್ ಕಂಠಿ ಇದ್ರು. ಇವರು ಬಸವರಾಜ ಬೊಮ್ಮಾಯಿ ಬಹಳ ಕರಪ್ಟ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದೀನಿ. ವಾಟ್ ಈಸ್ ರಾಂಗ್ ಇನ್ ದಟ್? ಅದಕ್ಕೆ ಜಾತಿ ವಿರುದ್ಧ ಹೇಳಿದ್ದೀನ? ಅವರು ತಿರ್ಚ್ತಾ ಇದ್ದಾರೆ. ನನಗೆ ಲಿಂಗಾಯತರ ಬಗ್ಗೆ ಅಪಾರವಾದ ಗೌರವ ಇದೆ. ನಾ ಲಿಂಗಾಯತರ ವಿಚಾರನೇ ಹೇಳಿಲ್ಲ, ಬಸವರಾಜ ಬೊಮ್ಮಾಯಿ ಮಾತ್ರ ಸೀಮಿತವಾಗಿ ಹೇಳಿರೋದು. ಈಗ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಪ್ಪ. ನಾನು ಲಿಂಗಾಯತರ ಬಗ್ಗೆ ಆ ರೀತಿ ಹೇಳಿಲ್ಲ ಅಂತ ಸಿದ್ದರಾಮಯ್ಯ ಪರಿಪರಿಯಾಗಿ ಹೇಳ್ತಿದ್ದಾರೆ. ಆದರೂ ಸಿದ್ದರಾಮಯ್ಯನವರ ಲಿಂಗಾಯತ ಹೇಳಿಕೆಯನ್ನ ಬಿಜೆಪಿ ನಾಯಕರು ಸುತರಾಮ್ ಒಪ್ಪೋಕ್ ರೆಡಿ ಇಲ್ಲ. ಶನಿವಾರ ವರುಣಾ ಮತ ಪ್ರಚಾರದ ವೇಳೆಯಲ್ಲಿ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿದ್ದರಾಮಯ್ಯ ಮಾತನಾಡಿದ್ರು. ಸಿದ್ದರಾಮಯ್ಯನವರ ಇದೊಂದು ಹೇಳಿಕೆನೆ ಈಗ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗ್ಬಿಟ್ಟಿದೆ. ಸರ್, ಈಗ ಇನ್ನೊಂದು ಬಿಜೆಪಿ ಲಿಂಗಾಯತ ಸಿಎಂ ಮಾಡಿ ಅನ್ನುವಂತ ಅಸ್ತ್ರ ಪ್ರಯೋಗ ಮಾಡ್ತಿದೆ. ಇದಕ್ಕೆ ತಮ್ಮ ಉತ್ತರ ಏನು ಸರ್? ಲಿಂಗಾಯತ ಸಿಎಂ ಅನ್ನುವಂತ ಒಂದು ಈ ಅಸ್ತ್ರಕ್ಕೆ ಈಗಾಗಲೇ ಲಿಂಗಾಯತರೇ ಚೀಫ್ ಮಿನಿಸ್ಟರ್ ಇದಾರಲ್ಲ, ಅವರೇ ಎಲ್ಲ ಭ್ರಷ್ಟಾಚಾರ ಮಾಡಿ ಹಾಳು ಮಾಡಿರೋದು ರಾಜ್ಯನ. ಸಿದ್ದು ಮೇಲೆ ಮುಗಿಬಿದ್ದ ಬಿಎಸ್ವೈ, ಬೊಮ್ಮಾಯಿ, ಜೋಶಿ. ಇದು ಸಿದ್ದರಾಮಯ್ಯ ಮತ್ತು ಬಿಜೆಪಿ ನಾಯಕರ ಮಧ್ಯೆ ನಡೀತಿರೋ ಲಿಂಗಾಯತ ಯುದ್ಧ. ಸಿದ್ದರಾಮಯ್ಯ ಹೇಳಿಕೆಯ ಸಾಕ್ಷ್ಯ ಇದೆ. ಯಾರೂ ತಿರುಚಿಲ್ಲ ಅಂತ ಸಿಎಂ ಬೊಮ್ಮಾಯಿ ಸಿದ್ದುಗೆ ಗುದ್ದು ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ವೀರಶೈವ ಸಮಾಜದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಸಿದ್ದು ಮಾತನ್ನ ಖಂಡಿಸೋದಾಗಿ ಮಾಜಿ ಸಿಎಂ ಯಡಿಯೂರಪ್ಪನವರು ಗುಡುಗಿದ್ದಾರೆ. ಸಿದ್ದರಾಮಯ್ಯನವರು ಚುನಾವಣೆ ಸೋಲು ಗೊತ್ತಾಗಿ ವೀರಶೈವ ಸಮಾಜದ ಬಗ್ಗೆ ಬಹಳ ಹಗುರವಾಗಿ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ. ವಿರೋಧ ಪಕ್ಷ ನಾಯಕರಾಗಿ ಅವ್ರಿಗೆ ಅದು ಶೋಭೆ ತರುವಂತಂದಲ್ಲ. ಅವ್ರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ಈಗ ನೋಡಿ ಅವ್ರ ಹೇಳಿಕೆ ವಿಡಿಯೋದಲ್ಲಿದೆ, ಈಗಿನ ಕಾಲದಲ್ಲಿ ತಿರ್ಸಕ್ಕಾಗಲ್ಲ. ಹಿಂದೆಲ್ಲ ಬರ್ಕೊಳ್ತಿದ್ರು, ಏನೋ ತಿರ್ಚಿದ್ರು. ವಿಡಿಯೋದಲ್ಲಿದೆ ಬಹಳ ಸ್ಪಷ್ಟವಾಗಿ. ಅವ್ರು ಮೊದಲು ಹೇಳಿದ್ದು ಮತ್ತು ಎರಡನೇ ಬಾರಿ ಅವ್ರು ತಮ್ಮ ಹೇಳಿಕೆಯನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ, ತಿರ್ಚಿಲ್ಲ. ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೆ ಜನ ದೂರು ಕೊಡ್ತಾ ಇದ್ದಾರೆ. ಅವರು ತಕ್ಷಣ ಕ್ಷಮೆಯನ್ನು ಯಾಚಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೆ. ಇನ್ನು ಲಿಂಗಾಯತ ಹೇಳಿಕೆ ವಿಚಾರವಾಗಿ ಇಡೀ ಕಾಂಗ್ರೆಸ್ ಪಡೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ. ಬಿಜೆಪಿ ಹುಟ್ಟು ಹಾಕಿರೋ ವಿಷಯ ಎಂದ ಸವದಿ. ಸಿದ್ದರಾಮಯ್ಯನವರು ಯಾವುದೇ ಸಮುದಾಯದ ಬಗ್ಗೆ ಕೀಳಾಗಿ ಮಾತನಾಡಿದವರಲ್ಲ. ಇದು ಬಿಜೆಪಿ ಹುಟ್ಟು ಹಾಕಿರೋ ವಿಷಯ ಅಂತ ಬಿಜೆಪಿ ವಿರುದ್ಧ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಹರಿಹಾಯ್ದಿದ್ದಾರೆ. ಇನ್ನು ಒಂದೇ ಜಾತಿ ಧರ್ಮದವರು ಎಲ್ಲಾ ಪಕ್ಷದಲ್ಲೂ ಇರ್ತಾರೆ, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋದ್ರೆ ಅಭಿವೃದ್ಧಿಗೆ ಪೂರಕ ಅಂತ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಎಲ್ಲರೂ ಸೇರಿ ದೇಶ ಕಟ್ಟಕ್ಕಾಗ್ತದೆ, ಒಂದು ಜಾತಿ ಕಟ್ಟಕ್ಕಾಗಲ್ಲ. ಅದಕ್ಕೆ ನಾವೆಲ್ಲರೂ ಕೂಡಿ ಹೋಗ್ಬೇಕಾಗ್ತದೆ. ಯಾವ ಜಾತಿಯವರು ಧರ್ಮ ಮತ್ತು ರಾಜಕಾರಣ ಇವು ಬೇರೆ ಬೇರೆ. ಭಾರತೀಯ ಜನತಾ ಪಕ್ಷದವರು ಹುಟ್ಟಾಕಿರ್ತಕ್ಕಂಥ ಒಂದು ವಿಷಯ ಅದು. ಸಿದ್ದರಾಮಯ್ಯನವರು ಯಾವುದೇ ಒಂದು ಸಮುದಾಯಕ್ಕೆ ಕೀಳವಾಗಿ ನಡ್ಕೊಂಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಎಲ್ಲ ಧರ್ಮದವರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ನಾಯಕ ಅದು ಸಿದ್ದರಾಮಯ್ಯನವರು. 40% ಕಮಿಷನ್ ನಡೆದಿದ್ದು ನಿಜ ತಾನೇ? ಯಾರ ಕಾಲದಲ್ಲಾಯ್ತು? ಯತ್ನಾಳ್ ಹೇಳಿದ್ರಲ್ಲ, ಮುಖ್ಯಮಂತ್ರಿ ಸ್ಥಾನ ಎಲ್ಲ ಸ್ಥಾನಕ್ಕೂ ದುಡ್ಡು ಕೊಟ್ಬಿಟ್ಟು ಬರಬೇಕು ಅಂತ, ವೈಸ್ ಚಾನ್ಸಲರ್ ಸ್ಥಾನ ಕೊಡಬೇಕು ಅಂತ ಹೇಳಿದ್ರಲ್ಲ. ಮಾಡಾಳ್ ವಿರೋಧ ಪಕ್ಷರು ಕೂಡ ಸಾಕ್ಷಿ ಕೊಟ್ಟಿದ್ದಾರೆ. ಲಿಂಗಾಯತರ ಮುಖ್ಯಮಂತ್ರಿಗಳ ಕಾಲದಲ್ಲಿ ಅಂತ ಅವ್ರು ಹೇಳಿರೋದು ಅದನ್ನೇ ಹೇಳ್ತಾ ಇರೋದು.
ಸಿದ್ದು ಮತ್ತು ಬಿಜೆಪಿ ಮಧ್ಯೆ ನಡೀತಿರೋ ಲಿಂಗಾಯತ 2.0 ಸಂಗ್ರಾಮಕ್ಕೆ ಬ್ರೇಕ್ ಬೀಳೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಇದು ಕಾಂಗ್ರೆಸ್ಗೆ ಮುಳುವಾಗುತ್ತಾ ಅಥವಾ ಬಿಜೆಪಿಗೆ ತಿರುಗುಬಾಣವಾಗುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9. ಹೆಜ್ಜೆ ಹೆಜ್ಜೆಗೋ ಲೆಕ್ಕಾಚಾರ, ಮಾತು ಮಾತಿಗೋ ಮತತಂತ್ರ. ಸಮುದಾಯಗಳನ್ನ ಓಲೈಸೋಕೆ ಶತಾಯಗತಾಯ ಪ್ರಯತ್ನಿಸುತ್ತಿದ್ದಾರೆ. ಮತಬುಟ್ಟಿ ತುಂಬಿಸಿಕೊಳ್ಳೋಕೆ ಹೊರ ಸಾಹಸ ಪಡ್ತಿದ್ದಾರೆ. ಆತ್ಮವಿಶ್ವಾಸವನ್ನೇ ಅನ್ನದಲ್ಲಿ ಕಲಸಿ ತಿಂದವರಂತೆ ಕದನ ಕಣದಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾರೆ. ಅಷ್ಟಕ್ಕೂ ಜಾತಿ ಲೆಕ್ಕಾಚಾರದ ಆಧಾರದಲ್ಲಿ ಕೈಕಮಲ ಪಕ್ಷಗಳು ಮಾಡಿರೋ ಮಾಸ್ಟರ್ ಪ್ಲಾನ್ ಏನೋ, ಅದನ್ನ ಕಾರ್ಯರೂಪಕ್ಕೆ ತರೋಕೆ ಪಡ್ತಾ ಇರೋ ಸಾಹಸ ಏನು ಅನ್ನೋದನ್ನ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ದಕ್ಷಿಣದಲ್ಲಿ ಒಕ್ಕಲಿಗ ಮತಬುಟ್ಟಿ ಮೇಲೆ ಚಾಣಕ್ಯನ ಕಣ್ಣು. ಉತ್ತರದಲ್ಲಿ ಲಿಂಗಾಯತ ಮತಗಳಿಗೆ ರಾಹುಲ್ ದಾಳ. ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜ್ಯಕ್ಕೆ ದಾಂಗುಡಿ ಇಟ್ಟಿದ್ದ ರಾಷ್ಟ್ರೀಯ ನಾಯಕರು ಈಗ ಕಾವೇರಿರೋ ರಣರಂಗದಲ್ಲಿ ಮತ ಲೆಕ್ಕಾಚಾರದ ಆಟ ಆಡ್ತಿದ್ದಾರೆ. ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟಿರುವ ಅಮಿತ್ ಶಾ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿ ಇಂದು ಕರುನಾಡಿಗೆ ಎಂಟ್ರಿ ಕೊಟ್ಟಿದ್ರು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಗುಂಡ್ಲುಪೇಟೆಯಲ್ಲಿ ಅಬ್ಬರದ ಪ್ರಚಾರ ನಡೆಸಿ ಬಿಜೆಪಿ ಅಭ್ಯರ್ಥಿ ನಿರಂಜನ್ ಪರ ಮತಬೇಟೆ ನಡೆಸಿದ್ರು. ಪ್ರಚಾರದ ವೇಳೆ ಜಾತಿ ಅಸ್ತ್ರದ ಪ್ರಯೋಗ ಮಾಡಿದ್ರು. जवाब दीजिए कर्नाटक की जनता को, वोकलिका का कम करोगे क्या? लिंगायत का कम करोगे? एससी का कम करोगे क्या? ಅಷ್ಟಕ್ಕೂ ಹೀಗೆ ಚುನಾವಣಾ ಚಾಣಕ್ಯ ಹೀಗೆ ಹೇಳೋದ್ರ ಹಿಂದೆ ಜಾತಿವಾರು ಲೆಕ್ಕಾಚಾರದ ಸೂತ್ರವಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಉತ್ತರ ಕರ್ನಾಟಕದಲ್ಲಿ ಪ್ರಬಲವಾಗಿರುವ ಬಿಜೆಪಿಗೆ ಹಳೆ ಮೈಸೂರು ಭಾಗ ಕಬ್ಬಿಣದ ಕಡಲೆಯಾಗಿದೆ. ಹೀಗಾಗಿ ಹೇಗಾದರೂ ಈ ಭಾಗವನ್ನ ಕಬ್ಜಾ ಮಾಡಲು ಅಮಿತ್ ಶಾ ರಣತಂತ್ರ ಹೆಣೆದಿದ್ದಾರೆ. ಈ ಭಾಗದಲ್ಲಿ ಹೆಚ್ಚಾಗಿರುವ ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟು ರಣತಂತ್ರ ಹೆಣೆದಿದ್ದಾರೆ. ಹೀಗಾಗಿಯೇ ಇಂದು ಪ್ರತಾಪ್ ಸಿಂಹ ಜೊತೆ ಕ್ಯಾಂಪೇನ್ ಮಾಡಿದ್ರು. ಜೊತೆಗೆ ಚಾಮರಾಜನಗರ, ಹಾಸನದಲ್ಲಿ ಕಹಳೆ ಮೊಳಗಿಸುತ್ತಿದ್ದಾರೆ. ಈ ಭಾಗದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ಪ್ಲಾನ್ ಮಾಡಿದ್ದು. ಈ ಸ್ಟ್ರಾಟಜಿ ವರ್ಕೌಟ್ ಆದ್ರೆ ಬಿಜೆಪಿಗೆ ಬಂಪರ್ ಹೊಡೆಯಲಿದೆ ಅಂತ ಯೋಚಿಸಲಾಗಿದೆ. ಇದು ಅಮಿತ್ ಶಾ ಪ್ಲಾನ್ ಆದ್ರೆ, ಇತ್ತ ಕೈ ನಾಯಕ ರಾಹುಲ್ ಗಾಂಧಿ ಮತ್ತೊಂದು ರೀತಿಯ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅದನ್ನು ತೋರಿಸ್ತೀವಿ ನೋಡಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ಪ್ಲಾನ್ ಮಾಡಿರುವ ರಾಹುಲ್ ಗಾಂಧಿ ನಿನ್ನೆ ಬಸವ ಜಯಂತಿ ಪ್ರಯುಕ್ತ ಬಸವಣ್ಣನವರ ಐಕ್ಯ ಸ್ಥಳ ಬಾಗಲಕೋಟೆ ಜಿಲ್ಲೆ ಹುನಗುಂದದ ಕೂಡಲ ಸಂಗಮಕ್ಕೆ ಭೇಟಿ ನೀಡಿದ್ರು. ಲಿಂಗ ಪೂಜೆ ಮಾಡಿ ದಾಸೋಹ ಸ್ವೀಕರಿಸಿದ್ರು. ಈ ಮೂಲಕ ಈ ಭಾಗದಲ್ಲಿ ಹೆಚ್ಚಾಗಿರುವ ಲಿಂಗಾಯತ ಸಮುದಾಯದ ಮತಗಳಿಗೆ ಗಾಳ ಹಾಕಿದ್ರು. ಇನ್ನು ಭಾಷಣ ಮಾಡುವಾಗ ಮಾತು ಮಾತಿಗೂ ಬಸವಣ್ಣನವರ ಹೆಸರು ಹೇಳಿದ್ರು. बसवना जी हम सबको रास्ता दिखाते हैं. उन्होंने कहा डरो मत, सच्चाई के रास्ते पे चलो, सबका आदर करो. बहुत सारे लोग ये चीजें कहते हैं मगर चुने हुए लोग इन चीजों को कर दिखाते हैं. उनमें से एक बसवना जी, और इसीलिए उन्होंने अंधेरे में इस देश को, हम सबको रोशनी दिखाई. ಈ ಲೆಕ್ಕಾಚಾರಗಳ ಮಧ್ಯೆ ನಾಳೆ ಚಾಮರಾಜನಗರ ಜಿಲ್ಲೆ ಹನೂರಿಗೆ ಪ್ರಿಯಾಂಕಾ ಗಾಂಧಿ ಭೇಟಿ ನೀಡುತ್ತಿದ್ದಾರೆ. ಬರುವ ಮುನ್ನವೇ ಬುಡಕಟ್ಟು ಜನಾಂಗದ ಜಪ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಹನೂರಿನಲ್ಲಿ ಬೇಡಗಂಪಣರು ಗಿರಿಜನ ಮಹಿಳೆಯರ ಜೊತೆ ಪ್ರಿಯಾಂಕಾ ಸಂವಾದ ನಡೆಸಲಿದ್ದಾರೆ. ಈ ಮೂಲಕ ಬುಡಕಟ್ಟು ಮತಗಳನ್ನು ಸೆಳೆಯೋ ಪ್ಲಾನ್ ಮಾಡಲಾಗಿದೆ.
ಜಾತಿವಾರ ರಣವ್ಯೂಹ ಹೆಣೆದು ಹೇಗಾದರೂ ಮಾಡಿ ಗೆಲ್ಲಲೇಬೇಕೆಂದು ಕೈ ಕಮಲ ನಾಯಕರು ಮುಂದಾಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ TV9. ಎಲ್ಲದರ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಏನ್ ಮಾತಾಡ್ತಾ ಇದ್ದಾರೆ ನೋಡ ಬನ್ನಿ. लोगों को रोजगार देने वाले कारखाने लगाए हैं. विजयपुरा में एक हवाई अड्डा का निर्माण भी हो रहा है. रायचूर कलबुर्गी 6 लेन एक्सेस कंट्रोल ग्रीनफील्ड हाईवे को 2300 करोड़ रुपए की ग्रांट से बनाया गया. समग्र कर्नाटक की बात करें तो सोनिया गांधी मनमोहन सिंह की सरकार थी तब 2009 से 14 में 94,000 करोड़ रुपया 94,224 करोड़ रुपया टैक्स डेवल्यूशन और ग्रांटेड एड का मिलता था कर्नाटक. मोदी जी की सरकार बनने के बाद 94,000 करोड़ से बढ़ाकर 2014 से 19 के 5 साल में 2,26,418 करोड़ रुपया हमने देने का काम किया है. ये बहुत बड़ी बढ़ोतरी है. 140% की ग्रांट की वृद्धि हुई है. उसी तरह से टैक्स डेवल्यूशन और ग्रांटेड एड का योग करें तो 22,000 करोड़ मिलता था. इसकी जगह 3 गुना कर 75,220 करोड़ रुपया कर्नाटक को मिलता है. हमने बहुत सारे मेजर प्रोजेक्ट भी करे. न्यू मैंगलोर पोर्ट अथॉरिटी 3800 करोड़ का प्रोजेक्ट. 10 लेन बेंगलुरु मैसूर एक्सप्रेस 8,000 करोड़ की लागत से प्रोजेक्ट. बेंगलुरु चेन्नई एक्सप्रेस 17,000 करोड़ की लागत से प्रोजेक्ट. बीदर कलबुर्गी बेल्लारी 7,600 करोड़ की लागत से. पहली दक्षिण भारत की वंदे भारत ट्रेन मैसूर चेन्नई मोदी जी ने लोकार्पण किया है. शिवमोगा और कलबुर्गी में हवाई अड्डे का उद्घाटन हुआ है. हसन, विजयपुरा, कोल्लार और रायचूर में हवाई अड्डों का निर्माण शुरू हो चुका है. 7 मॉडल विश्वविद्यालय चामराजनगर, बीदर, हावेरी, हासन, कोडागू, कोप्पल और बागलकोट के अंदर हमने शुरू किया है. और रायचूर और धारवाड़ में 2 ट्रिपल IT भी शुरू किए हैं. हमने मैसूर में एक टेक क्लस्टर बनाया है. मैसूर में फिनटेक क्लस्टर भी बनाया है. कर्नाटक में भारत का पहला सेमीकंडक्टर मैन्युफैक्चरिंग प्लांट स्थापित करने के लिए MOU किया गया है. 9 नए औद्योगिक क्लस्टर विकसित किए जा रहे हैं और पिछले 4 साल में हमने 55 लाख रोजगारी का सृजन भारतीय जनता पार्टी की सरकार ने किया है. गरीब कल्याण की मैं बात करूं तो प्रधानमंत्री आवास योजना के तहत 4,10,000 घर गरीबों को दे चुके हैं. जल जीवन मिशन के तहत 43 लाख घरों में शुद्ध पीने का पानी पहुंचाया है. लगभग 48 लाख परिवारों को शौचालय की सुविधा हमने दी है. 4 करोड़ लाभार्थियों को प्रति माह प्रति व्यक्ति 5 किलो अनाज फ्री ऑफ कॉस्ट दिया जाता है. और 54 लाख किसानों को 15,000 करोड़ रुपया हर साल 10,000 रुपये का हम चेक इनके बैंक अकाउंट में डायरेक्ट देते हैं. आयुष्मान भारत योजना लगभग 1.38 करोड़ लाभार्थी हैं और 37 लाख कनेक्शन उज्ज्वला के गैस योजना के भी हम दे चुके हैं. मित्रों, एक और सत्ता के लिए आंतरिक मतभेदों के साथ जनता के सामने आई हुई कांग्रेस तुष्टीकरण की राजनीति और तुष्टीकरण की राजनीति के चलते कर्नाटक की सुरक्षा को ताक पर रखने वाली कांग्रेस और दूसरी ओर सुरक्षित कर्नाटक. ಗದಗದಲ್ಲಿ ರಾಹುಲ್ ಗಾಂಧಿ ಯುವಕರ ಜೊತೆ ಒಂದು ಸಂವಾದವನ್ನು ನಡೆಸಿದ್ದಾರೆ. ಆ ಸಂವಾದದಲ್ಲಿ ರಾಹುಲ್ ಗಾಂಧಿ ಯಾವೆಲ್ಲ ವಿಚಾರಗಳನ್ನು ಮಾತಾಡಿದ್ದಾರೆ ನೋಡೋಣ.
ये सिर्फ एक भाषण नहीं है, ये आपके और हमारे बीच में डिस्कशन है। कुछ महीने पहले हमने भारत जोड़ो यात्रा की, कन्याकुमारी से कश्मीर तक 4000 किलोमीटर हम सब पैदल चले। हिंदुस्तान के बहुत सारे स्टेट्स में से निकले, गर्मी में, बारिश में, आंधी में, बर्फ में, हम सब इस यात्रा पे चले थे। आप लोग भी हमारे साथ चले थे। आपने अपनी शक्ति इस यात्रा को दी थी। यात्रा में मैं हजारों युवाओं से मिला, उनके साथ पैदल चला और उनसे मैं सवाल पूछता था, आपके सामने सबसे बड़ी मुश्किल क्या है? सारे के सारे कहते थे बेरोजगारी। इंजीनियरिंग डिग्री हो, एमबीबीएस हो, सॉफ्टवेयर डिग्री हो, मगर रोजगार नहीं है। बहुत सारे इंजीनियर से मैंने पूछा क्या करते हो अगर रोजगार नहीं है? कोई कहता है हम डिलीवरी करते हैं, लोगों ने कहा मजदूरी करते हैं। अब देखिए, उनके माता पिता ने उनके लिए पैसा, एजुकेशन के लिए पैसा दिया, खून पसीने के साथ अपने बेटे को इंजीनियर, डॉक्टर, लॉयर बनाने की कोशिश की। बच्चे ने डिग्री ले ली मगर रोजगार नहीं मिल पाया और माता पिता का नुकसान हुआ और बेटे या बेटी का भविष्य बर्बाद हुआ। आप अपनी शर्ट के पीछे देखो, जूते के नीचे देखो, आपको मेड इन चाइना दिखाई देगा। फोन के पीछे देखो मेड इन चाइना, कैमरा के पीछे मेड इन चाइना, इस माइक के नीचे भी मेड इन चाइना। तो सवाल उठता है, अगर मेड इन चाइना हो सकता है तो मेड इन इंडिया क्यों नहीं हो सकता? मतलब अगर चाइना में चीजें बन सकती हैं, बाकी देशों में बन सकती हैं, तो हिंदुस्तान में क्यों नहीं बन रही हैं? और इसका एक